ಶಿರಸಿ ತಾಲೂಕಿನ ಬ್ಯಾಗದಿಯಲ್ಲಿ ಸಮಸ್ತ ಊರವರ ಸಹಕಾರದಲ್ಲಿ ಸೋದೆ ಅರಸರ ಕಾಲದ ಸುಮಾರು 500 ವರ್ಷಕ್ಕೂ ಅಧಿಕ ಕಾಲದ ಇತಿಹಾಸ ಇರುವ ಶ್ರೀ ಉಮಾಮಹೇಶ್ವರ ದೇವಾಲಯದ ಪುನರ್ ನಿರ್ಮಾಣಕ್ಕೆ ಸಾಮಾಜಿಕ ಮುಖಂಡ ಅನಂತಮೂರ್ತಿ ಹೆಗಡೆ ಊರ ಹಿರಿಯರ ಸಮ್ಮುಖದಲ್ಲಿ ಭಾನುವಾರದ ಶುಭ ಮುಹೂರ್ತದಲ್ಲಿ ಭೂಮಿ ಪೂಜೆ ನಡೆಸಿದರು. ಕಳೆದ ಸುಮಾರು 1 ಶತಮಾನಕ್ಕೂ ಅಧಿಕ ಸಮಯದಿಂದ ದೇವಾಲಯದ ಪುನರ್ ನಿರ್ಮಾಣಕ್ಕೆ ಊರವರು ಪ್ರಯತ್ನ ನಡೆಸುತ್ತಿದ್ದರು. ಅದು ಕೈಗೂಡದೆ ಹಾಗೆಯೇ ಉಳಿದಿತ್ತು. ದೇವಾಲಯವೂ ಸಹ ಹಂತ ಹಂತವಾಗಿ ಶಿಥಿಲಗೊಂಡಿತ್ತು. ಇದೀಗ ಅನಂತಮೂರ್ತಿ ಹೆಗಡೆ ಅವರು ತಮ್ಮ ಹುಟ್ಟೂರಿನ ಈ ದೇವಾಲಯದ ಪುನರ್ ನಿರ್ಮಾಣಕ್ಕೆ ಊರಿನ ಸಮಸ್ತ ನಾಗರಿಕರ ಸಹಕಾರದಿಂದ ನೇತೃತ್ವ ವಹಿಸಿದ್ದಾರೆ. ಶಕ್ತಿಪೀಠ ಎನಿಸಿರುವ ಈ ಸ್ಥಳದಲ್ಲಿ ಶೀಘ್ರ ಪ್ರಸಾದ ಸ್ವರೂಪಿ ಉಮಾಮಹೇಶ್ವರ ದೇವರ ಜೊತೆಗೆ ಪಾರ್ವತಿ ದೇವಿ, ಗಣಪತಿ, ಲಕ್ಷ್ಮೀನಾರಾಯಣ, ಆಂಜನೇಯ ದೇವರನ್ನು ಒಳಗೊಂಡು ಪಂಚದೇವತೆಗಳ ಸಾನ್ನಿಧ್ಯವಿದೆ. ಮಹಾಶಿವರಾತ್ರಿಯಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಿದ್ದು, ಸ್ಥಳೀಯವಾಗಿ ಭಕ್ತರ ಮನದಾಸೆಯನ್ನು ಈಡೇರಿಸುವ ಉಮಾಮಹೇಶ್ವರ ದೇವರ ದೇವಾಲಯದ ಪುನರ್ ನಿರ್ಮಾಣಕ್ಕೆ ಇದೀಗ ಕಾಲ ಕೂಡಿ ಬಂದಿದ್ದು, ಭಕ್ತರು, ಸ್ಥಳೀಕರು ಅತೀವ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಅನಂತಮೂರ್ತಿ ಹೆಗಡೆ ಅವರು ಮಾತನಾಡಿ, ನನ್ನ ಹುಟ್ಟೂರಿನಲ್ಲಿ ದೇವಾಲಯ ನಿರ್ಮಾಣಕ್ಕೆ ಅವಕಾಶ ಒದಗಿ ಬಂದಿದ್ದು ನನ್ನ ಪೂರ್ವಜನ್ಮದ ಪುಣ್ಯದಿಂದಾಗಿದೆ. ಇದರಂತಹ ಪುಣ್ಯದ ಕೆಲಸ ಇನ್ನೊಂದಿಲ್ಲ. ಅದೆಷ್ಟೇ ವಿಘ್ನಗಳು ಎದುರಾದರೂ ಊರವರ ಸಹಕಾರ, ನೆರವಿನಿಂದ ಈ ದೇವಾಲಯದ ಪುನರ್ ನಿರ್ಮಾಣಕ್ಕೆ ನಾನು ಕಟಿಬದ್ಧನಾಗಿದ್ದೇನೆ ಎಂದರು. मम स्वस्तिकरो भव प्रार्थनां समर्पयामि. खनन मुहूर्तः सुमुहूर्तोऽस्तुति भवन्तो ब्रुवन्तो सुमुहूर्तो अस्तु. क्षोणी क्षमा शिवा धात्री अनेन परमेश्वरः प्रीयताम्. तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते तेङ्गीतं स्मरामि. ಎಲ್ಲ ಅಕ್ಷತೆ ಇಟ್ಕೊಳ್ಳಿ. ಎಲ್ಲ ಕೊಡಿ. ಮುಹೂರ್ತ ಅಸ್ತೋ 5 ಹೊಡೆದ್ರೆ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.